ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಶಂಕರ್. ರಾಜೀನಾಮೆ ವಿಚಾರದಲ್ಲಿ ನಾಗೇಂದ್ರ ಯೂ-ಟರ್ನ್ ಹೊಡೆದಿದ್ದಾರೆ. ಈಗ ದಿಲ್ಲಿಯಿಂದ ಬೆಂಗಳೂರಿಗೆ ಬರುತ್ತಿದ್ದಂತೆ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಿಜೆಪಿಗರ ತಲೆದಂಡದ ಕನಸಿಗೆ ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ ಈಗ ನಾಗೇಂದ್ರ ಅವರು. ನೋಡಿ, ರಾಜೀನಾಮೆ ವಿಚಾರದಲ್ಲಿ ನಾಗೇಂದ್ರ ಈಗ ಯೂ-ಟರ್ನ್ ಹೊಡೆದಿದ್ದಾರೆ. ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಗರ ತಲೆದಂಡದ ಕನಸಿಗೆ ಎಳ್ಳು ನೀರು ಬಿಟ್ಟಿದ್ದಾರೆ ಈಗ ನಾಗೇಂದ್ರ ಅವರು. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿಗರು ಹೋರಾಟವನ್ನು ನಡೆಸಿದ್ರು. ಬೆಳಗ್ಗೆಯಿಂದ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಮಾತುಗಳು ನಡೀತಾ ಇತ್ತು. ಆದರೆ ದಿಲ್ಲಿಯಿಂದ ಬರ್ತಿದ್ದಂತೆ ನಾಗೇಂದ್ರ ವರಸೆಯೇ ಈಗ ಚೇಂಜ್ ಆಗಿದೆ. ಅಸಲಿಗೆ ದಿಲ್ಲಿಯಲ್ಲಿ ವರಿಷ್ಠರ ಧೈರ್ಯ ಹೇಗಿತ್ತು? ಹಾಗಾದ್ರೆ ಏನು ಕೊಟ್ಟರು ಧೈರ್ಯ? ಭೇಟಿ ವೇಳೆ ನಡೆದಿದ್ದಾದ್ರೂ ಏನು ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನೋಡಿ, ಬೆಳ್ಳಂಬೆಳಗ್ಗೆ ದಿಲ್ಲಿಗೆ ಹಾರಿದ್ರು ಬಿ ನಾಗೇಂದ್ರ ಅವರು. ಇನ್ನು ದಿಲ್ಲಿಯಲ್ಲಿ ಹೈಕಮಾಂಡ್ ವರಿಷ್ಠರೊಟ್ಟಿಗೂ ಕೂಡ ಮಾತನಾಡಿದ್ದಾರೆ ನಾಗೇಂದ್ರ. ಹಾಗಾದರೆ ಹೈಕಮಾಂಡ್ ನಾಯಕರು ಯಾವ ಧೈರ್ಯವನ್ನು ನೀಡಿದ್ದಾರೆ ನಾಗೇಂದ್ರ ಅವರಿಗೆ? ಬೆಳಗ್ಗೆಯಿಂದಲೂ ಕೂಡ, ನಿನ್ನೆಯಿಂದಲೂ ಕೂಡ ರಾಜೀನಾಮೆಯ ಸದ್ದು ಜೋರಾಗಿತ್ತು. ಬಿ ನಾಗೇಂದ್ರ ಅವರು ಇವತ್ತು ಕೊಡ್ತಾರಾ ರಾಜೀನಾಮೆ, ನಾಳೆ ಕೊಡ್ತಾರಾ ರಾಜೀನಾಮೆ ಅನ್ನೋ ಹಲ್ಚಲ್ ಶುರುವಾಗಿತ್ತು ರಾಜ್ಯ ರಾಜಕೀಯದಲ್ಲಿ. ಇದರ ಮಧ್ಯೆ ಈಗ ವರಸೆಯೇ ಚೇಂಜ್ ಆಗಿದೆ ಅಂತೆ ನಾಗೇಂದ್ರ ಅವರದು. ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಬಿಗ್ ಬಾಂಬ್ ಸಿಡಿಸಿದ್ದಾರಂತೆ. ನಾನು ಯಾವ ದೊಡ್ಡ ಬೆದರಿಕೆಗಳಿಗೂ ಹೆದರೋದಿಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರಂತೆ ಬಿ ನಾಗೇಂದ್ರ ಅವರೀಗ. ರಾಜೀನಾಮೆ ವಿಚಾರದಲ್ಲಿ ರಾಜಿ ಇಲ್ಲ ಅಂತಿದ್ದಾರೆ. ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಈಗ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ರಾಜೀನಾಮೆಯನ್ನ ಅಂಗೀಕರಿಸಿರಲಿಲ್ಲ. ಕೇಸರಿ ಪಡೆಗೆ ಖಡಕ್ ವಾರ್ನ್ ಕೊಟ್ಟ ಬಿ ನಾಗೇಂದ್ರ. ಬಿಜೆಪಿಯ ಗೊಡ್ಡು ಬೆದರಿಕೆಗಳಿಗೆ ಹೆದರುವವನು ನಾನಲ್ಲ. ನೀವು ಇನ್ನೂ 100 ಪಾದಯಾತ್ರೆ ಮಾಡಿದ್ರು ಸಹಿತ ನನಗೇನು ಫರಕ್ ಬೀಳೋದಿಲ್ಲ. ನಾನು ರಾಜೀನಾಮೆ ನೀಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಮಾತನಾಡ್ತಾ ಇದ್ದಾರೆ. ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಈ ಬಗ್ಗೆ ಸಿಎಂ ಜೊತೆ ಕುಲಂಕುಷವಾಗಿ ಚರ್ಚೆ ಮಾಡ್ತೇನೆ. ಆ ಬಳಿಕ ನನ್ನ ರಾಜೀನಾಮೆಯ ಬಗ್ಗೆ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತೇನೆ ಎಂದಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರಂತೆ. 5:30 ವೇಳೆಗೆ ಏನಾದರೂ ಸುದ್ದಿಗೋಷ್ಠಿ ನಡೆಯಬಹುದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ನಾಗೇಂದ್ರ ಮಾತುಗಳನ್ನಾಡಿದ್ದಾರೆ. ನಾಗೇಂದ್ರ ಈಗಾಗಲೇ ವಿಪಕ್ಷಕ್ಕೆ ವಾರ್ನ್ ಕೂಡ ನೀಡಿದ್ದು, ವಿಧಾನಸೌಧದಲ್ಲಿ ಸಂಜೆ 5:30ಕ್ಕೆ ನಾಗೇಂದ್ರ ಪ್ರೆಸ್ ಮೀಟ್ ನಡೆಸಲಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ, ರಿಜ್ವಾನ್ ಅರ್ಷದ್ ಸೇರಿ ಹಲವರು ಭಾಗಿಯಾಗುವಂತ ಸಾಧ್ಯತೆ ಇದೆ ಒಂದು ಮೀಟಿಂಗ್ನಲ್ಲಿ. ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ. ಸೊ ಏನ್ ಆಗ್ತಿದೆ ಸರ್? ಅವರಿಂದ ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶದಲ್ಲಿ ನಾನು ಭೇಟಿ ಆಗ್ತಿದ್ದಾರೆ. ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ. ಸೊ ಏನ್ ಆಗ್ತಿದೆ ಸರ್? ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ರಾಮು. ಬೆಳಗ್ಗೆಯಿಂದಲೂ ಡೆಲ್ಲಿಗೆ ಯಾವಾಗ ನಾಗೇಂದ್ರ ತೆರಳಿದ್ರು, ಅದಾದ ನಂತರದಲ್ಲಿ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಅಂತ ರಾಜಕೀಯ ವಲಯದಲ್ಲಿ ಹಲ್ಚಲ್ ಎದ್ದಿತ್ತು. ಅದಾದ ನಂತರದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ರಾಜೀನಾಮೆಯನ್ನು ಅಂಗೀಕರಿಸಿರಲಿಲ್ಲ. ಇದರ ಮಧ್ಯೆ ಈಗ ಯೂ-ಟರ್ನ್ ಹೊಡಿತಾ ಇದ್ದಾರೆ. ಹಾಗಾದರೆ ಹೈಕಮಾಂಡ್ ಅಭಯ ಏನಿದೆ ಅಂತ? ಖಂಡಿತವಾಗ್ಲೂ ಕಾರ್ತಿಕ್, ಏನೋ ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮಾಜಿ ಹಾಲಿ ಸಚಿವ ಹಾಗೂ ಮಾಜಿ ಸಚಿವ ನಾಗೇಂದ್ರ ಭಿನ್ನವಾಗಿರುವಂತಹ ಹೇಳಿಕೆಗಳನ್ನ ನೀಡಿರುವಂತದ್ದು. ಏನು ಇದು ಬಹುತೇಕ ಏನು ವಾಲ್ಮೀಕಿ ಹಗರಣದಲ್ಲಿ ಪ್ರಮುಖ ಆರೋಪಿ ಘಟ್ಟದಲ್ಲಿರುವಂತಹ ಏನು ನಾಗೇಂದ್ರ ಅವರ ಒಂದು ವಿಚಾರದಲ್ಲಿ ಹೈಕಮಾಂಡ್ಗೆ ತೀವ್ರ ಮುಖಭಂಗ ಆಗಿತ್ತು, ಮತ್ತೆ ಮುಜುಗರ ಕೂಡ ಆಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ಬಲಾವು ಮಾಡಿಕೊಂಡಂತ ಹೈಕಮಾಂಡ್ ರಾಜೀನಾಮೆ ನೀಡುವುದಾಗಿ ಒತ್ತಾಯ ಮಾಡಿರುವಂತದ್ದು. ಬಹುತೇಕ ಏನು ಒಂದು ಮನೋವಾದಿಗಳ ಜೊತೆ ಹಾಗೂ ಮನೋವಾದಿಗಳು ದಲಿತರ ಜೊತೆ ಆಗಲಿಂದ ಇಲ್ಲಿಯ ತನಕ ಯುದ್ಧ ಮಾಡ್ಕೊಂಡೇ ಬಂದಿದ್ದಾರೆ.
ಮುಖಕ್ಕೆ ಒಳಗಾಗಿ ಬಂದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದಂತ ಏನು ನಾಗೇಂದ್ರ ಅವರು ಒಂದು ಏರ್ಪೋರ್ಟ್ ನಲ್ಲಿ ಹೇಳಿಕೆ ನೀಡಿರುವಂತದ್ದು ಬಹುತೇಕ ಏನು ಒಂದು ಮುಖ್ಯಮಂತ್ರಿಗಳ ಒಂದು ವಿವೇಚನೆಗೆ ತಾನು ಬದ್ಧನಾಗಿರ್ತೇನೆ ಮತ್ತೆ ಸರ್ಕಾರಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋಂಥ ನಿಟ್ಟಿನಲ್ಲಿ ಮಾತುಗಳನ್ನ ಆಡಿರುವಂತದ್ದು ಎಲ್ಲೋ ಹತ್ತು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತದ್ದು ಇನ್ನು ಮುಂದುವರೆದ ಭಾಗವಾಗಿ ಈ ಒಂದು ಏನು ಸಚಿವ ನಾಗೇಂದ್ರ ಅವರ ರಾಜೀನಾಮೆ Okay, ರಾಮು. ಪಡಿಲಿಕ್ಕೆ ಬಿಜೆಪಿಯ ಹುನ್ನಾರ ನಡೆಸಿದೆ ಮತ್ತೆ ಒಂದು ಸ್ವಪ್ರತಿಷ್ಠೆಯಿಂದ ಈ ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಒಂದು ರಾಜೀನಾಮೆ ಪಡ್ಕೊಂಡಿದೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದಂತ ನಾಗೇಂದ್ರ ಬೆಂಗಳೂರಿನತ್ತ ಹೊರಡುವಂತದ್ದು ಹೊರಡುವಂತ ಸಂದರ್ಭದಲ್ಲಿ ಒಂದು ಮುಖ್ಯಮಂತ್ರಿಗಳ ಜೊತೆ ನಾನು ಭೇಟಿ ಆಗ್ತೀನಿ ಮತ್ತೆ ಸಚಿವ ವಿಧಾನಸೌಧದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಬೆಂಗಳೂರಿನತ್ತ ಹೊರಟಂತ ನಾಗೇಂದ್ರ ಈಗ ರಾಜೀನಾಮೆ ಬಹುತೇಕ ಫಿಕ್ಸ್ ಆಗಿರುವಂತದ್ದು ಇನ್ನು ನಾಗೇಂದ್ರ ರಾಜೀನಾಮೆ ಅಧಿಕೃತವಾಗಿ ಅವರೇ ಘೋಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ನಡೆದಿದೆ ಅನ್ನೋದು ಒಂದು ವಿಚಾರ ಗೊತ್ತಾಗುವಂತದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಮು.